ಶವಪೆಟ್ಟಿಗೆ. ಅನೇಕ ಮುಸ್ಲಿಂ ಧಾರ್ಮಿಕ ಮುಖಂಡರು ಒಂದೇ ಸ್ಥಳದಲ್ಲಿ ಜಮಾಯಿಸಿ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸುತ್ತಿರುವ ಸಮಯದಲ್ಲಿ ಹೊಸ ಚರ್ಚೆಯೊಂದು ಸೃಷ್ಟಿಯಾಯಿತು. ಅದೇನೆಂದರೆ, ಅಂತ್ಯಕ್ರಿಯೆಯ ಸಮಯದಲ್ಲಿ ಶವಪೆಟ್ಟಿಗೆಯ ಬಲಭಾಗದಲ್ಲಿ ನಡೆದರೆ ಒಳ್ಳೆಯದೇ ಅಥವಾ ಎಡಭಾಗದಲ್ಲಿ ನಡೆಯಬೇಕೇ ಎಂಬುದು. ಈ ವಿಷಯದ ಮೇಲೆ ಗುಂಪುಗಳನ್ನು 2 ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. ಅರ್ಧದಷ್ಟು ಜನರು ಶವಪೆಟ್ಟಿಗೆಯ ಎಡಭಾಗದಲ್ಲಿ ನಡೆಯಬೇಕು ಎಂದು ಹೇಳಿದರೆ, ಉಳಿದರ್ಧ ಜನರು ಬಲಭಾಗದಲ್ಲಿ ನಡೆಯಬೇಕು ಎಂಬ ವಾದ. ಅದೇ ಕ್ಷಣದಲ್ಲಿ ಹಾಡು ಗುನುಗಿಕೊಂಡು ಅಲ್ಲಿಗೆ ಬರುತ್ತಿದ್ದ ಮುಲ್ಲಾ ನಾಸಿರುದ್ದೀನ್ನನ್ನು ನೋಡಿ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಎಂದು ಕೇಳಿಕೊಂಡರು. ಮೊದಲಿಗೆ ಮುಲ್ಲಾ ಅವರ ಎಲ್ಲಾ ಮಾತುಗಳನ್ನು ಗಮನವಿಟ್ಟು ಆಲಿಸಿದ. ನಂತರ ನಗುತ್ತಾ ಹೇಳಿದ, ನೀವು ಶವಪೆಟ್ಟಿಗೆಯ ಬಲಭಾಗದಲ್ಲಾದರೂ ನಡೆಯಿರಿ, ಇಲ್ಲವೇ ಎಡಭಾಗದಲ್ಲಿಯಾದರೂ ನಡೆಯಿರಿ, ಪರವಾಗಿಲ್ಲ. ಆದರೆ ಶವಪೆಟ್ಟಿಗೆಯ ಒಳಗೆ ಮಾತ್ರ ನಡೆಯಬೇಡಿ. ಮುಲ್ಲಾ ನಾಸಿರುದ್ದೀನ್ ಅವರ ಹಾಸ್ಯದ ಉತ್ತರ. ಒಮ್ಮೆ ಮುಲ್ಲಾ ನಾಸಿರುದ್ದೀನ್ ಒಬ್ಬ ವ್ಯಕ್ತಿಯಿಂದ ಸಾಲ ಪಡೆದಿದ್ದ. ಮುಲ್ಲಾ ಸಾಲವನ್ನು ಸಮಯಕ್ಕೆ ಮರುಪಾವತಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಸಾಲ ಕೊಟ್ಟ ಆ ವ್ಯಕ್ತಿ ರಾಜನ ಬಳಿಗೆ ಹೋಗಿ ದೂರು ನೀಡಿದ. ರಾಜನು ಮುಲ್ಲಾನನ್ನು ಆಸ್ಥಾನಕ್ಕೆ ಕರೆಸಿದ. ಮುಲ್ಲಾ ಯಾವುದೇ ಚಿಂತೆಯಿಲ್ಲದೆ ಆಸ್ಥಾನಕ್ಕೆ ಬಂದ. ಮುಲ್ಲಾ ಆಸ್ಥಾನವನ್ನು ತಲುಪಿದ ಕೂಡಲೇ ಆ ಸಾಲ ಕೊಟ್ಟ ವ್ಯಕ್ತಿ ರಾಜನಿಗೆ ವಿಶ್ ಮಾಡಿದ. ಬಾದ್ಶಾ ಅವರೇ, ಸಲಾಂ ಅಲೇಕಂ. ಮುಲ್ಲಾ ನನ್ನಿಂದ 500 ಅಶರ್ಫಿಗಳನ್ನು ಬಹಳ ತಿಂಗಳ ಹಿಂದೆ ಸಾಲವಾಗಿ ತೆಗೆದುಕೊಂಡಿದ್ದ. ಅದನ್ನು ಆತ ಹಿಂದಿರುಗಿಸುತ್ತಿಲ್ಲ. ಯಾವುದೇ ವಿಳಂಬವಿಲ್ಲದೆ ನನ್ನ ಸಾಲವನ್ನು ಮರಳಿ ಪಡೆಯಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಎಂದ. ಇದನ್ನು ಕೇಳಿದ ನಂತರ ಮುಲ್ಲಾನು ಒಂದು ಸಲ ವಿಶ್ ಮಾಡಿ ಉತ್ತರಿಸಿದ. ಬಾದ್ಶಾ ಅವರೇ, ಸಲಾಮಲೇಕಂ. ನಾನು ಅವನಿಂದ ಹಣವನ್ನು ತೆಗೆದುಕೊಂಡಿದ್ದೇನೆ ನಿಜ. ನಾನು ಅದನ್ನು ಹಿಂದಿರುಗಿಸಲು ಸಿದ್ಧನಿದ್ದೇನೆ. ಬೇಕಾದರೆ ನನ್ನ ಹಸು, ಕುದುರೆ ಮತ್ತು ನನ್ನ 2 ಕತ್ತೆಗಳನ್ನು ಮಾರಿಯಾದರೂ ಅವರ ಸಾಲ ತೀರಿಸುತ್ತೇನೆ ಎಂದ. ಆಗ ಸಾಲ ಕೊಟ್ಟ ವ್ಯಕ್ತಿ ರಾಜನಿಗೆ ಹೇಳಿದ, ಮುಲ್ಲಾ ಸುಳ್ಳು ಹೇಳುತ್ತಿದ್ದಾನೆ ಹುಜೂರ್. ಅವನ ಬಳಿ ಹಸು, ಕುದುರೆ, ಕತ್ತೆಗಳು ಯಾವುದೂ ಇಲ್ಲ. ಅವನಿಗೆ ಊಟಕ್ಕೂ ಗತಿ ಇಲ್ಲ. ಆತ ಕೆಲಸವೇ ಮಾಡುವುದಿಲ್ಲ ಎಂದ. ಇದನ್ನು ಕೇಳಿದ ಮುಲ್ಲಾ ನಾಸಿರುದ್ದೀನ್ ಹೇಳಿದ, ಜಹಾಂಪನಾ, ನನ್ನ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಎಂದು ನಿಮಗೂ ಕೂಡ ತಿಳಿದಿದೆ. ಆದರೆ ನಾನು ಅವನ ಸಾಲವನ್ನು ತ್ವರಿತವಾಗಿ ಮರುಪಾವತಿ ಮಾಡುವುದು ಹೇಗೆ? ನನ್ನ ಬಳಿ ತಿನ್ನಲು ಕೂಡ ಏನೂ ಇಲ್ಲದಿದ್ದಾಗ ನಾನು ಹೇಗೆ ಆತನಿಗೆ ಸಾಲ ವಾಪಸ್ ನೀಡುತ್ತೇನೆ? ಇದನ್ನು ಕೇಳಿದ ರಾಜನು ಆ ವಿಷಯವನ್ನು ಅಲ್ಲಿಯೇ ಮುಚ್ಚಿ ಹಾಕಿ ಇಬ್ಬರನ್ನೂ ಮನೆಗೆ ಕಳುಹಿಸಿದ. ಮುಲ್ಲಾ ನಾಸಿರುದ್ದೀನ್ ತನ್ನ ಬುದ್ಧಿವಂತಿಕೆಯಿಂದ ಮತ್ತೊಮ್ಮೆ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿ. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹ ಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.